ಸ್ನೇಹಿತರೆ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ಇತಿಹಾಸದ MCQ ಸೀರೀಸ್ಗಳನ್ನು ಏನು ಮಾಡ್ತಾ ಇದ್ದೀವಿ, ಅದರ ಕಂಟಿನ್ಯೂವೇಷನ್ ಪಾರ್ಟ್ ಇದಾಗಿರ್ತದೆ. ಇದಕ್ಕಿಂತ ಮುಂಚೆ ಇದೇ ಟಾಪಿಕ್ ಮೇಲೆ 5 ವಿಡಿಯೋಗಳನ್ನು ಮಾಡಿದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ MCQs ಪ್ಲೇಲಿಸ್ಟ್ಗೆ ಹೋಗಿ ನೋಡಬಹುದು. ಓಕೆ, MCQsಗಳ ಮೇಲೆ ಮಾಡ್ತಾ ಇರ್ತಕ್ಕಂಥ 6ನೇ ವಿಡಿಯೋ ಇದಾಗಿರ್ತದೆ. ಪ್ರಮುಖವಾಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ ಯಾರ ಬಗ್ಗೆ ಅಂದರೆ ಗುಪ್ತರ ಬಗ್ಗೆ. ಓಕೆ, ಕಂಪ್ಲೀಟಾಗಿ ಗುಪ್ತರ ಬಗ್ಗೆ ನಾವು MCQsಗಳ ಮುಖಾಂತರವಾಗಿ ಅಧ್ಯಯನ ಮಾಡೋಣ. ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ ಅಸ್ ಸ್ಟಾರ್ಟ್. ಮೊದಲೇ ಪ್ರಶ್ನೆ ಏನಿದೆ, ಗುಪ್ತ ಮನೆತನದ ಸ್ಥಾಪಕ ಯಾರು? ಹೂ ಈಸ್ ದ ಫೌಂಡರ್ ಆಫ್ ಗುಪ್ತ ಎಂಪೈರ್? ಆಪ್ಷನ್ ಬಂದ್ಬಿಟ್ಟು ಶ್ರೀಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ ಟು ಕುಮಾರಗುಪ್ತ. ಬಹಳಷ್ಟು ಜನ ಚಂದ್ರಗುಪ್ತನೇ ಗುಪ್ತ ಮನೆತನದ ಸ್ಥಾಪಕ ಅಂದ್ಕೊಂಡಿರ್ತಾರೆ. ದಟ್ ಈಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಈ ಗುಪ್ತ ಮನೆತನದ ನಿಜವಾದ ಸ್ಥಾಪಕ ಆಗಿರ್ತಕ್ಕಂಥ ಯಾರಪ್ಪ ಅಂದರೆ ಶ್ರೀಗುಪ್ತ. ಓಕೆ, ಹಿ ಈಸ್ ಅ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ಬಟ್ ಇದರ ಅಭಿವೃದ್ಧಿ ಅಥವಾ ಏಳಿಗೆ ಯಾರಿಂದ ಆರಂಭಗೊಳ್ತದೆ ಅಂದರೆ ಚಂದ್ರಗುಪ್ತ 1 ಆರಂಭಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅವನೇ ಈ ಮನೆತನ ಸ್ಥಾಪಕ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗೆ 3rd ಸೆಂಚುರಿಯಲ್ಲಿ ಆಗಿರ್ತಕ್ಕಂಥ ಒಂದು ಮನೆತನ ಇದಾಗಿರ್ತದೆ. ಓಕೆ, ಸೊ ನಂತರ ಶ್ರೀಗುಪ್ತನ ನಂತರ ಚಂದ್ರಗುಪ್ತ ಬರ್ತಾನೆ ಅಂದರೆ ಅದು ಕೂಡ ತಪ್ಪು. ಶ್ರೀಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನು ಆತನ ಮಗನಾಗಿರ್ತಕ್ಕಂಥ ಘಟೋತ್ಕಚ. ಓಕೆ, ಘಟೋತ್ಕಚ ಅವ್ರು ಬರ್ತಾರೆ. ಅದಾದ ನಂತರ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. ಸೊ 3ನೇದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಚಂದ್ರಗುಪ್ತ, ಅವನು ಸ್ಥಾಪಕ ಅಂತ ಅನ್ಕೋಬಾರ್ದು. ಓಕೆನಾ. ನೆಕ್ಸ್ಟ್ 127ನೇ ಪ್ರಶ್ನೆ, ಭಾರತೀಯ ಇತಿಹಾಸದ ಸುವರ್ಣ ಯುಗವೆಂದು ಯಾರ ಕಾಲಘಟ್ಟವನ್ನು ಕರೆಯಲಾಗಿದೆ? ಗೋಲ್ಡನ್ ಏಜ್ ಆಫ್ ಹಿಂದೂಯಿಸಮ್. ಪ್ರಮುಖವಾಗಿ ಯಾರ ಕಾಲಘಟ್ಟಕ್ಕೆ ಈ ಥರ ಕರೀತಾರೆ? ಮೌರ್ಯರು, ಗುಪ್ತರು, ಕುಶಾನರು, ಶಾತವಾಹನರು. ಸೊ ಗೋಲ್ಡನ್ ಏಜ್ ಅಂತ ನಾವು ಯಾವ ಒಂದು ಮನೆತನಕ್ಕೆ ಕರಿತೀವೋ, ಯಾರ ಕಾಲಘಟ್ಟಕ್ಕೆ ಕರಿತೀವೋ ಅಂತ ಕೇಳಿದರೆ ಇದನ್ನು ನಾವು ಗುಪ್ತರ ಕಾಲಘಟ್ಟಕ್ಕೆ ಕರಿತೀವಿ, ಗೋಲ್ಡನ್ ಏಜ್. ಓಕೆ, ಸೊ ಯಾಕಂದರೆ ಇವರ ಕಾಲಘಟ್ಟದಲ್ಲಿ ಎಲ್ಲವೂ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ. ಓಕೆ, ಮ್ಯಾಥಮೆಟಿಕ್ಸ್ ಆಗ್ಬೋದು, ಕೋರ್ಟ್ ಪೈಟ್ಸ್ಗಳಾಗಿರ್ಬೋದು, ಅಸ್ಟ್ರಾನಮಿ ಆಗಿರ್ಬೋದು, ಎಲ್ಲವೂ ಒಂದು ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಈ ಒಂದು ಗುಪ್ತರ ಕಾಲದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಇವರ ಕಾಲಘಟ್ಟವನ್ನು ನಾವು ಸುವರ್ಣ ಯುಗ ಅಂತೇಳಿ ಕರಿತೀವಿ. ಓಕೆ, ದಿಸ್ ಪೀರಿಯಡ್ ಈಸ್ ಜನರಲಿ ರಿಗಾರ್ಡೆಡ್ ಆಸ್ ಗೋಲ್ಡನ್ ಏಜ್ ಆಫ್ ಹಿಂದೂಯಿಸಮ್. ಓಕೆ, ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ ಆಲ್ಸೋ. ನೆಕ್ಸ್ಟ್ 128ನೇ ಪ್ರಶ್ನೆ, ಕುಮಾರದೇವಿಯನ್ನು ವಿವಾಹ ಮಾಡಿಕೊಂಡು ಅವಳ ಹೆಸರ ಮೇಲೆ ನಾಣ್ಯಗಳನ್ನು ಹೊರಡಿಸಿದ ದೊರೆ ಯಾರು? ಓಕೆ, ಕುಮಾರದೇವಿಯನ್ನು ಮ್ಯಾರಿ ಆಗಿಬಿಟ್ಟು ಅವಳ ಹೆಸರ ಮೇಲೆ ನಾಣ್ಯಗಳನ್ನು ಹೊರಡಿಸಿರ್ತಕ್ಕಂಥವನು. ಆಪ್ಷನ್ ಬಂದ್ಬಿಟ್ಟು ಚಂದ್ರಗುಪ್ತ 1, ಚಂದ್ರಗುಪ್ತ 2, ಸಮುದ್ರಗುಪ್ತ, ಸ್ಕಂದಗುಪ್ತ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಚಂದ್ರಗುಪ್ತ. ಸೊ ಚಂದ್ರಗುಪ್ತ ಏನು ಮಾಡ್ತಾ ಇರ್ತಾನೆ ಅಂದರೆ ತನ್ನ ನೆರೆಯ ರಾಜ್ಯಗಳೊಂದಿಗೆ ಯುದ್ಧ ಮಾಡುವ ಬದಲಾಗಿ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ಸನ್ನು ಮಾಡ್ಕೋತಿರ್ತಾನೆ. ಓಕೆ, ಮದುವೆ ಆದ ನಂತರ ಅವರೆಲ್ಲ ಆಗ್ತಾರೆ. ಅದಕ್ಕೋಸ್ಕರ ಅವರ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ, ನೆರೆಯ ರಾಜ್ಯಗಳು ನಮ್ಮೊಂದಿಗೆ ಸ್ನೇಹಿತರಾಗಿ ಉಳ್ಕೋತಾರೆ ಅನ್ನೋ ಕಾನ್ಸೆಪ್ಟಿಂದಾಗಿ ನೆರೆಯ ರಾಜ್ಯರೊಂದಿಗೆ ಮದುವೆಯನ್ನು ಮಾಡ್ಕೋತಿರ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕುಮಾರದೇವಿ. ಓಕೆ, ಈ ಕುಮಾರದೇವಿಯನ್ನು ವಿವಾಹ ಮಾಡಿಕೊಂಡು ಅವಳ ಹೆಸರ ಮೇಲೆ ನಾಣ್ಯಗಳನ್ನು ಕೂಡ ಹೊರಡಿಸ್ತಾನೆ. ಓಕೆ, ಸೊ ಇಂಗ್ಲೀಷಲ್ಲಿ ಹಿ ಮ್ಯಾರಿಡ್ ದ ಲಿಚ್ಚವಿ ಪ್ರಿನ್ಸೆಸ್ ಕುಮಾರದೇವಿ ಆ್ಯಂಡ್ ಇಶ್ಯೂಡ್ ದ ಚಂದ್ರಗುಪ್ತ 1 ಕುಮಾರದೇವಿ ಟೈಪ್ ಗೋಲ್ಡ್ ಕಾಯಿನ್ಸ್. ಸೊ ಬಂಗಾರದ ನಾಣ್ಯಗಳನ್ನು ಹೊರಡಿಸಿರ್ತಾನೆ. ಅವಕ್ಕೆ ಏನಂತ ಹೆಸರು ಕೊಟ್ಟಿರ್ತಾರೆ ಅಂದರೆ ದಿನಾರ್. ಬಂಗಾರದ ನಾಣ್ಯಗಳಿಗೆ ದಿನಾರ್ ಅಂತ ಹೆಸರನ್ನು ಕೊಟ್ಟಿರ್ತಾರೆ, ಗೋಲ್ಡ್ ಕಾಯಿನ್ಸ್. ಯಾರು ಹೊರಡಿಸಿರ್ತಾರೆ ಅಂತ ಗೊತ್ತಾಯ್ತಲ್ಲ, ಚಂದ್ರಗುಪ್ತ ತನ್ನ ಹೆಂಡತಿ ಕುಮಾರದೇವಿಯ ಮೇಲೆ ಹೊರಡಿಸಿರ್ತಕ್ಕಂಥ ಕಾಯಿನ್ಸ್ ಇವಾಗಿರ್ತಾವ. ನೆಕ್ಸ್ಟ್ ಈತನಿಗೆ ಇದ್ದಂಥ ಬಿರುದು ಏನಪ್ಪ ಅಂದರೆ ಮಹಾರಾಜಾಧಿರಾಜ. ಒಂದೇದು ಹಿ ಇಶ್ಯೂಡ್ ದ ಗೋಲ್ಡ್ ಕಾಯಿನ್ಸ್, ಅದು ಗೊತ್ತಾಯಿತು. ಅದ್ರ ಜೊತೆಗೆ ಈತನಿಗೆ ಇದ್ದಂಥ ಬಿರುದು ಮಹಾರಾಜಾಧಿರಾಜ. ಹಿ ವಾಸ್ ದ ಫಸ್ಟ್ ಗುಪ್ತಾ ಕಿಂಗ್ ಟು ಅಡಾಪ್ಟ್ ದ ಟೈಟಲ್ ಮಹಾರಾಜಾಧಿರಾಜ. ಬೇರೆ ರಾಜರಿಗೂ ಕರೀತಾರೆ ಮಹಾರಾಜಾಧಿರಾಜ ಅಂತ, ಬಟ್ ಫಸ್ಟ್ ಟೈಮ್ ಇದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಚಂದ್ರಗುಪ್ತ 1. ಓಕೆ, ಸೊ ಈತನ ಕಾಲಾವಧಿ ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ಅದು ಕೂಡ ನೆನಪಿಟ್ಕೊಳ್ಳಿ. 319ರಿಂದ ಆರಂಭಗೊಂಡು 335 ತನಕ ಈತನ ಕಾಲಾವಧಿ ಇರ್ತದೆ. ಸೊ ಇದಿಷ್ಟು ಮಾಹಿತಿ 128ನೇ ಪ್ರಶ್ನೆಗೆ. ನೆಕ್ಸ್ಟ್ 129ನೇ ಪ್ರಶ್ನೆ, ಗುಪ್ತ ಶಕೆಯನ್ನು ಆರಂಭ ಮಾಡಿದ ಅರಸ ಯಾರು? ಹೂ ಸ್ಟಾರ್ಟೆಡ್ ಗುಪ್ತಾ ಎರಾ? ಗುಪ್ತ ಶಕೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಆಪ್ಷನ್ಸ್ ಬಂದ್ಬಿಟ್ಟು ಚಂದ್ರಗುಪ್ತ 1, ಚಂದ್ರಗುಪ್ತ 2, ಸಮುದ್ರಗುಪ್ತ, ಆಪ್ಷನ್ ಡಿ ಸ್ಕಂದಗುಪ್ತ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಗೇನ್ ಆಪ್ಷನ್ 1, ಚಂದ್ರಗುಪ್ತ. ಓಕೆ, ಚಂದ್ರಗುಪ್ತ 1 ಏನಿದಾನಲ್ಲ ಈ ಒಂದು ಗುಪ್ತಾ ಎರಾವನ್ನು ಆರಂಭ ಮಾಡ್ತಾನೆ. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಚಂದ್ರಗುಪ್ತ 1 ಈಸ್ ಸ್ಟಾರ್ಟೆಡ್ ಅ ನ್ಯೂ ಎರಾ ಕಾಲ್ಡ್ ಗುಪ್ತಾ ಎರಾ ವಿಚ್ ಸ್ಟಾರ್ಟ್ಸ್ ಫ್ರಮ್ 26th February AD 320. 26th February 320 ಆರಂಭವಾಗಿರ್ತಕ್ಕಂಥದ್ದು ಗುಪ್ತಾ ಎರಾ ಅಥವಾ ಗುಪ್ತ ಶಕೆಯನ್ನು.
ಯಾರು ಮಾಡಿದರು? ಚಂದ್ರಗುಪ್ತ 1 ಮಾಡಿದ. ಸೊ ಗುಪ್ತ ಶಕೆ ಹಾಗೆ ನಮಗೆ ಇನ್ನೊಂದು ಬರ್ತಾ ಇಂಪಾರ್ಟೆಂಟ್ ಕುಶಾನರ ಕಾಲದಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಶಕಾಯರ ಅಂತೇಳಿ. ಅದನ್ನು ಮುಂದೆ ನಾವು ಅಧ್ಯಯನ ಮಾಡೋಣ. ಸದ್ಯಕ್ಕೆ ಗುಪ್ತ ಶಕೆಯನ್ನು ಆರಂಭ ಮಾಡಿರ್ತಕ್ಕಂಥನು ಚಂದ್ರಗುಪ್ತ 1. ಯಾವ ಕಾಲಘಟ್ಟದಲ್ಲಿ ಅಥವಾ ಎಕ್ಸಾಕ್ಟ್ ಪಾಯಿಂಟ್ ಟೈಮ್ ಅಂದರೆ 26 ಫೆಬ್ರವರಿ 320ಯಲ್ಲಿ. ಮುಂದಿನ ಪ್ರಶ್ನೆ 130. ಗುಪ್ತರ ಅರಸರಲ್ಲಿ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ ಮೊದಲ ಅರಸ ಯಾರು? ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ ಫ್ಯೂ ಮಿನಿಟ್ಸ್ ಬ್ಯಾಕ್. ಸೊ ನಿಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಜಸ್ಟ್ ಐ ವಿಲ್ ರೀಡ್ ದ ಆಪ್ಷನ್ಸ್. ಚಂದ್ರಗುಪ್ತ 2, ಚಂದ್ರಗುಪ್ತ 1, ರಾಮಗುಪ್ತ, ಸ್ಕಂದಗುಪ್ತ. ಈ ಗುಪ್ತರ ಬಗ್ಗೆ ಅಧ್ಯಯನ ಮಾಡಬೇಕಾದ ಸಮಯದಲ್ಲಿ ಇಲ್ಲಿನ ರಾಜರುಗಳು ಹೊರಡಿಸಿರ್ತಕ್ಕಂಥ ನಾಣ್ಯಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಯಾಕಪ್ಪ ಅಂದರೆ ಪ್ರತಿಯೊಬ್ಬ ರಾಜರು ಬೇರೆ ಬೇರೆ ಥರನಾಗಿರ್ತಕ್ಕಂಥ ನಾಣ್ಯಗಳನ್ನು ಈ ಒಂದು ಮನೆತನದಲ್ಲಿ ಹೊರಡಿಸಿರೋದನ್ನು ನೋಡ್ತೀವಿ. ಬಂಗಾರದ ನಾಣ್ಯಗಳಾಗಿರ್ಬೋದು, ತಾಮ್ರದ ನಾಣ್ಯಗಳಾಗಿರ್ಬೋದು, ಬೆಳ್ಳಿಯ ನಾಣ್ಯಗಳಾಗಿರ್ಬೋದು. ಓಕೆ, ಬೇರೆ ಬೇರೆ ಅರಸರುಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾಣ್ಯಗಳನ್ನು ಹೊರಡಿಸಿದ್ದಾರೆ ಈ ಮನೆತನದಲ್ಲಿ. ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶನ್, ಹಿಯರ್ ವಿ ಆರ್ ಆಸ್ಕಿಂಗ್ ದ ಗೋಲ್ಡ್ ಕಾಯಿನ್ಸ್. ಬಂಗಾರದ ನಾಣ್ಯಗಳನ್ನು ಹೊರಡಿಸಿರುವ ಅರಸ ಯಾರಂತ ಕೇಳ್ತಾ ಇರೋದು. ಬಂಗಾರದ ನಾಣ್ಯ ಹೊರಡಿಸಿರ್ತಕ್ಕಂಥವ್ರು ಆಪ್ಷನ್ ಬಿ ಚಂದ್ರಗುಪ್ತ 1. ಓಕೆ, ಯಾವ ನಮ್ಮ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದನಲ್ಲ ಅವನೇ ಈ ಒಂದು ಬಂಗಾರದ ನಾಣ್ಯಗಳನ್ನು ಹೊರಡಿಸಿರ್ತಕ್ಕಂಥ ವ್ಯಕ್ತಿ. ಮುಂದಿನ ಪ್ರಶ್ನೆ, ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು? ಹೂ ಕಾಲ್ಡ್ ಸಮುದ್ರಗುಪ್ತ ಆ್ಯಸ್ ಇಂಡಿಯನ್ ನೆಪೋಲಿಯನ್? ಆಪ್ಷನ್ ಬಂದ್ಬಿಟ್ಟು ವಿ.ಎ. ಸ್ಮಿತ್, ಜೇಮ್ಸ್ ಪ್ರಿನ್ಸೆಪ್, ರಾಮಶಾಸ್ತ್ರಿ, ಯಾರೂ ಅಲ್ಲ. ಸೊ ಯಾರೂ ಅಲ್ಲ, ಇದು ರಾಂಗ್. ಜೇಮ್ಸ್ ಪ್ರಿನ್ಸೆಪ್ ಇವನು ಪ್ರಮುಖವಾಗಿ ಅಶೋಕನ ಬಗ್ಗೆ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಇವನ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ, ರೈಟ್? ಅಶೋಕನ ಬಗ್ಗೆ 1837ರಲ್ಲಿ ಅಶೋಕನ ಶಾಸನಗಳನ್ನು ಡೈಸಫರ್ಡ್ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್. ಓಕೆ, ಕಮಿಂಗ್ ಬ್ಯಾಕ್ ಟು ಹಿಯರ್, ಭಾರತದ ನೆಪೋಲಿಯನ್ ಅಂತ ಸಮುದ್ರಗುಪ್ತನಿಗೆ ಕರೆದಿರ್ತಕ್ಕಂಥ ವ್ಯಕ್ತಿ ಆಪ್ಷನ್ ಎ ವಿ.ಎ. ಸ್ಮಿತ್. ವಿ.ಎ. ಸ್ಮಿತ್ ಏನಂತ ಕರೀತಾನೆ? ಅವನಿಗೆ ಇಂಡಿಯನ್ ನೆಪೋಲಿಯನ್ ಅಂತ ಕರೆದಿದ್ದಾನೆ. ಸರಿನಾ? ಯಾರಿ ಸಮುದ್ರಗುಪ್ತ ಅಂತ ನೋಡಿದರೆ ಚಂದ್ರಗುಪ್ತ 1ನ ಮಗನಾಗಿರ್ತಾನೆ. ಸನ್ ಆ್ಯಂಡ್ ಸಕ್ಸಸರ್ ಆಫ್ ಚಂದ್ರಗುಪ್ತ 1. ಹಿ ವಾಸ್ ಅ ಗ್ರೇಟ್ ಕಾಂಕರರ್. ಅದು ಕೂಡ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತಿದವರು ಯಾರು? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಪ್ಷನ್ ಏನಿದೆ? ಹರಿಸೇನ, ಮೇಘವರ್ಮ, ವೀರಸೇನ, ಕೌಟಿಲ್ಯ. ಕೌಟಿಲ್ಯನದ ಅರ್ಥಶಾಸ್ತ್ರ. ಓಕೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿದೆಪ್ಪ? ಅಲಹಾಬಾದ್ ಸ್ತಂಭ ಶಾಸನ ಹೊರಡಿಸಿರ್ತಕ್ಕಂಥವ್ರು ಹರಿಸೇನ. ಓಕೆ, ಹರಿಸೇನ. ದ ಲಾಂಗ್ ಇನ್ಸ್ಕ್ರಿಪ್ಷನ್ ಇನ್ ದ ಪಿಲ್ಲರ್ ಆಫ್ ಅಲಹಾಬಾದ್ ಬೈ ಹಿಸ್ ಕೋರ್ಟ್ ಪೋಯೆಟ್ ಹರಿಸೇನ. ಓಕೆ, ಸಮುದ್ರಗುಪ್ತನ ಕೋರ್ಟ್ ಪೋಯೆಟ್ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಹರಿಸೇನ ಈ ಒಂದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ಹೊರಡಿಸಿರ್ತಕ್ಕಂಥದ್ದು. ಸೊ ಇದಕ್ಕೆ ಇನ್ನೊಂದು ಏನು ಹೆಸರಿದೆ ಅಲಹಾಬಾದ್ ಸ್ತಂಭ ಶಾಸನಕ್ಕೆ? ಇದರ ಇನ್ನೊಂದು ಹೆಸರು ಬಂದ್ಬಿಟ್ಟು ಪ್ರಯಾಗ ಪ್ರಸತಿ ಅಂತ ಹೇಳಿ. ಪ್ರಯಾಗ ಪ್ರಸತಿ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಪ್ರಯಾಗ ಪ್ರಸತಿ ಅಂದರೂ ಒಂದೇ, ಅಲಹಾಬಾದ್ ಸ್ತಂಭ ಶಾಸನ ಅಂದರೂ ಒಂದೇ. ಇದನ್ನು ಕೆತ್ತಿರ್ತಕ್ಕಂಥ ವ್ಯಕ್ತಿ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಹರಿಸೇನ. ಓಕೆ, ನೆಕ್ಸ್ಟ್ ಈತನ ಕಮಾಂಡರ್ ಯಾರಂತ ಕೇಳಿದ್ರೆ ಅದು ಕೂಡ ಗೊತ್ತಿರಬೇಕು. ಈತನಿಗೆ ಇದ್ದಿರ್ತಕ್ಕಂಥ ಇಂಪಾರ್ಟೆಂಟ್ ಕಮಾಂಡರ್ ಸಮುದ್ರಗುಪ್ತನಿಗೆ ಯಾರಂದರೆ ವೀರಸೇನ. ಅದನ್ನು ಕೂಡ ನೀವು ನೆನಪಿಟ್ಟುಕೊಳ್ಳಿ. ವೀರಸೇನ ಇಸ್ ದ ಕಮಾಂಡರ್ ಆಫ್ ಸಮುದ್ರಗುಪ್ತ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ 133. ಜಾವಾ ಸುಮತ್ರದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಹೊಂದಿದ್ದ ಗುಪ್ತರ ಅರಸ ಯಾರು? ಈ ಪ್ರಶ್ನೆಯನ್ನು ನಾವು ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದರೆ, ಗುಪ್ತರು ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆ ಕಡೆಗೆ ಓಕೆ ನೇವಿಯಲ್ಲಿ ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದ್ದಾರೆ. ಓಕೆ, ನೇವಿ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಆ್ಯಡ್ ಮಾಡಿರ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಸೊ ಏನು ಕೇಳಿದ್ದೀವಿ? ಜಾವಾ ಮತ್ತು ಸುಮತ್ರದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿರ್ತಕ್ಕಂಥವ್ರು ಯಾರು? ಓಕೆ, ಜಾವಾ ಸುಮತ್ರ ಇವು ನಮ್ಮ ಜೊತೆ ಇದ್ದಿರ್ತಕ್ಕಂಥವಲ್ಲ, ನಮ್ಮ ನೆರೆಯ ರಾಷ್ಟ್ರಗಳು. ಅಲ್ಲಿಯ ತನಕ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಮುದ್ರಗುಪ್ತ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. he has the territory over or he has the authority over Java and Sumatra. So this gives a clear cut idea that they have a strong navy. They have a strong navy ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬಹುದಾಗಿದೆ ಸಮುದ್ರಗುಪ್ತನ ಸಾಮ್ರಾಜ್ಯ ವಿಸ್ತರಣೆಯ ರೀತಿಯಿಂದಾಗಿ. ನೆಕ್ಸ್ಟ್ 134ನೇ ಪ್ರಶ್ನೆ, ಗುಪ್ತರ ಯಾವ ದೊರೆಯನ್ನು ಧರ್ಮ ಪ್ರಚಾರಕ ಬಂಧು ಎಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ವರ್ಣಿಸಲಾಗಿದೆ? ಧರ್ಮ ಪ್ರಚಾರ ಬಂಧು ಏನಂತ ಹೇಳಿ? ಧರ್ಮ ಪ್ರಚಾರ ಬಂಧು ಅಂತ ಹೇಳಿ ಈ ನಮ್ಮ ಅಲಹಾಬಾದ್ ಸ್ತಂಭ ಶಾಸನ ಏನಿದೆ ಅಲ್ಲ, ಹರಿಸೇನ ಹೊರಡಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾರಿಗೆ ಈ ರೀತಿಯಾಗಿ ಕರೆದಿದ್ದಾರೆ? ಆಪ್ಷನ್ಸ್ ಚಂದ್ರಗುಪ್ತ, ಸ್ಕಂದಗುಪ್ತ, ಕುಮಾರಗುಪ್ತ, ಹಾಗೆ ಆಪ್ಷನ್ ಡಿ ಸಮುದ್ರಗುಪ್ತ. ಓಕೆ, ಸಿಂಪಲ್ ಆನ್ಸರ್ ಸಮುದ್ರಗುಪ್ತ.
ಓಕೆ. ಹರಿಸೇನ ಯಾರ ಆಸ್ಥಾನದ ಕವಿ? ಸಮುದ್ರಗುಪ್ತನ ಆಸ್ಥಾನದ ಕವಿ. ಸೊ ಹೋಪ್ಫುಲಿ ಅವನು ಯಾರ ಹೆಸರಲ್ಲಿ ಕೆತ್ತಿರ್ತಾನಂದರೆ ಸಮುದ್ರಗುಪ್ತನ ಹೆಸರಲ್ಲಿ ಕೆತ್ತಿರ್ತಾನೆ. ಅವನ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಸೊ ಧರ್ಮ ಪ್ರಚಾರ ಬಂಧು ಅಂತೇಳಿ ಅವನು ಕರೀತಾರೆ. ನೆಕ್ಸ್ಟ್ 135ನೇ ಪ್ರಶ್ನೆ. ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದ ಗುಪ್ತರ ಒಬ್ಬನೇ ಒಬ್ಬ ಅರಸ ಯಾರು? ತಾಮ್ರದ ನಾಣ್ಯಗಳನ್ನು. ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಕಾಪರ್ ಕಾಯಿನ್ಸ್. ಸೊ ಬಂಗಾರದ ನಾಣ್ಯಗಳನ್ನು ಜಾರಿಗೆ ತಂದ ಅರಸ ಚಂದ್ರಗುಪ್ತ 1 ಅಂತ ಗೊತ್ತಾಯಿತು. ಓಕೆ. ಸೊ ಇಲ್ಲಿ ಏನು ಅಧ್ಯಯನ ಮಾಡ್ತಾ ಇದ್ದೀವಿ? ಕಾಪರ್ ಕಾಯಿನ್ಗಳನ್ನು ಜಾರಿಗೆ ತಂದವನು ಯಾರಂತ ಕೇಳ್ತಾ ಇದ್ದೀವಿ. ಆಪ್ಷನ್ ಏನಿದೆ? ಚಂದ್ರಗುಪ್ತ, ರಾಮಗುಪ್ತ, ಕುಮಾರಗುಪ್ತ, ಸಮುದ್ರಗುಪ್ತ. ಸೊ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಆಪ್ಷನ್ ಬಿ ರಾಮಗುಪ್ತ. ಓಕೆ, ರಾಮಗುಪ್ತ. ಯಾರಿ ರಾಮಗುಪ್ತ ಅಂದರೆ ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಅರಸ. ಸಮುದ್ರಗುಪ್ತ ವಾಸ್ ಸಕ್ಸೀಡೆಡ್ ಬೈ ರಾಮಗುಪ್ತ. ಸೊ ಎಲ್ಲದ ಈ ಮಾಹಿತಿ ಈ ರೀತಿಯಾಗಿ ಚಂದ್ರಗುಪ್ತಂ, ವಿಶಾಖದತ್ತನ ಚಂದ್ರಗುಪ್ತಮಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಸರಿನಾ? ಬಟ್ ಇವನು ಅಷ್ಟೊಂದು ಸ್ಟ್ರಾಂಗ್ ಆಗಿರತಕ್ಕಂಥ ದೊರೆ ಆಗಿರೋಂಗಿಲ್ಲ. ರಾಮಗುಪ್ತ ವಾಸ್ ಅ ಕವ್ಯಾರ್ಡ್. ಇದು ಕೂಡ ಅರ್ಥ ಆಗಬೇಕು ನಿಮಗೆ. ಹೀ ಈಸ್ ಅ ಕವ್ಯಾರ್ಡ್. ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನಾಗಿರ್ತದೆ ಅಂದರೆ ಹೀಸ್ ಯಂಗರ್ ಬ್ರದರ್ ಯಾರು? ಚಂದ್ರಗುಪ್ತ 2 ಆಸ್ಥಾನಕ್ಕೆ ಬರ್ತಾನೆ. ಚಂದ್ರಗುಪ್ತ 2 ಆಸ್ಥಾನಕ್ಕೆ ಬರ್ತಾನೆ. ರಾಮಗುಪ್ತ ಹಿ ಈಸ್ ಅನ್ ಕವ್ಯಾರ್ಡ್. ಸೊ ಈಸ್ ನಾಟ್ ಏಬಲ್ ಟು ಹ್ಯಾಂಡಲ್ ಹಿಸ್ ಎಂಪೈರ್. ಸೊ ಹಿಸ್ ಬ್ರದರ್ ಚಂದ್ರಗುಪ್ತ 2 ಕೇಮ್ ಇನ್ ಟು ದ ಥ್ರೋನ್. ಓಕೆ. ಸೊ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಆಪ್ಷನ್ ಬಿ ರಾಮಗುಪ್ತ. ನೆಕ್ಸ್ಟ್ 136ನೇ ಪ್ರಶ್ನೆ. ಗುಪ್ತರ ಮನೆತನದಲ್ಲಿ ನವರತ್ನರು ಯಾರ ಆಸ್ಥಾನದಲ್ಲಿ ಕಂಡು ಬಂದಿದ್ದಾರೆ? ವೆರಿ ಇಂಪಾರ್ಟೆಂಟ್. ನವರತ್ನರು, ನವಮಣಿಗಳು, ಅಷ್ಟದಿಗ್ಗಜರು. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ನವರತ್ನಾಸ್. ಸೊ ನವರತ್ನರು ಯಾರ ಆಸ್ಥಾನದಲ್ಲಿ? ಚಂದ್ರಗುಪ್ತ 2, ಚಂದ್ರಗುಪ್ತ 1, ಕುಮಾರಗುಪ್ತ, ಸಮುದ್ರಗುಪ್ತ. ಓಕೆ. ಸೊ ಏನು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ? ಆಪ್ಷನ್ ಎ ಚಂದ್ರಗುಪ್ತ 2. ಚಂದ್ರಗುಪ್ತ 2ನ ಆಸ್ಥಾನದಲ್ಲಿ ಪ್ರಮುಖ 9 ಇಂಪಾರ್ಟೆಂಟ್ ಸ್ಕಾಲರ್ಸ್ಗಳನ್ನು ನೋಡ್ತೀವಿ ನಾವು. 9 ಇಂಪಾರ್ಟೆಂಟ್ ಸ್ಕಾಲರ್ಸ್, ಪಂಡಿತರನ್ನು ನೋಡ್ತೀವಿ, ಮಹಾಜ್ಞಾನಿಗಳನ್ನು ನೋಡ್ತೀವಿ. ಅವರಿಗೆ ಏನಂತೇಳಿ ಕರೀತಾರೆ? ನವರತ್ನರು ಅಂತೇಳಿ ಕರೀತಾರೆ. ನವರತ್ನರು. ಸೊ ಯಾರ್ಯಾರು ಪ್ರಮುಖವಾಗಿ ಕಾಳಿದಾಸ ಆಗಿರಬಹುದು, ಅಮರಸಿಂಹ ಆಗಿರ್ಬೋದು, ಇಂಥ ಪ್ರಮುಖವಾಗಿರ್ತಕ್ಕಂಥ 9 ವ್ಯಕ್ತಿಗಳನ್ನು ಈತನ ಆಸ್ಥಾನದಲ್ಲಿ ನೋಡ್ತೀವಿ. ಅಂದರೆ ಚಂದ್ರಗುಪ್ತ 2ನ ಆಸ್ಥಾನದಲ್ಲಿ ನೋಡ್ತೀವಿ. ಅವರಿಗೆ ನವರತ್ನ ಅಂತೇಳಿ ಕರೀತಾ ಇರ್ತಾರೆ. ಸರಿನಾ? ನೆಕ್ಸ್ಟ್ ಕ್ವಶನ್. ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕ ಯಾರು? ಹೂ ಈಸ್ ದ ಫೌಂಡರ್ ಆಫ್ ನಳಂದ ಯೂನಿವರ್ಸಿಟಿ? ಓಕೆ, ನಳಂದ ಯೂನಿವರ್ಸಿಟಿಯ ಸ್ಥಾಪಕ ಆಪ್ಷನ್ ಧರ್ಮಪಾಲ, ಕುಮಾರಗುಪ್ತ, ಚಂದ್ರಗುಪ್ತ, ರಾಮಪಾಲ. ಓಕೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ. ಈ ಫೌಂಡೆಡ್ ದ ನಳಂದ ಯೂನಿವರ್ಸಿಟಿ. ಓಕೆ, ನಳಂದ ಯೂನಿವರ್ಸಿಟಿಯ ಸ್ಥಾಪಕ ಕುಮಾರಗುಪ್ತ. ಈತನ ಕಾಲಾವಧಿ ಎಷ್ಟರಿಂದ ಎಷ್ಟಿತ್ತಪ್ಪ ಅಂದರೆ 415ರಿಂದ ಆರಂಭಗೊಂಡು 455ರ ತನಕ ಈತನ ಕಾಲಾವಧಿ ಇರ್ತಕ್ಕಂಥದ್ದು. ಸೊ ನಳಂದ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿರ್ತಕ್ಕಂಥವನು ಕುಮಾರಗುಪ್ತ. ಮುಂದಿನ ಪ್ರಶ್ನೆ. ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ ಗುಪ್ತರ ಅರಸ ಯಾರು? ಬಂಗಾರದ ನಾಣ್ಯಗಳು ಯಾರಂತ ಗೊತ್ತಾಯಿತು? ಚಂದ್ರಗುಪ್ತ 1. ಕಾಪರ್ ಕಾಯಿನ್ಸ್ ಯಾರಂತ ಗೊತ್ತಾಯಿತು? ರಾಮಗುಪ್ತ. ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಸಿಲ್ವರ್ ಕಾಯಿನ್ಸ್. ಸಿಲ್ವರ್ ಕಾಯಿನ್ಸನ್ನು ಜಾರಿಗೆ ತಂದಿರತಕ್ಕಂಥವ್ರು ಯಾರು? ಶ್ರೀಗುಪ್ತ. ಗುಪ್ತರ ಸ್ಥಾಪಕರಾಗಿರ್ತಕ್ಕಂಥ ಶ್ರೀಗುಪ್ತನ, ಅಥವಾ ಕುಮಾರದೇವಿ ನಾಣ್ಯಗಳನ್ನು ಹೊಡಿಸಿರ್ತಕ್ಕಂಥ ಚಂದ್ರಗುಪ್ತನ, ಅಥವಾ ಚಂದ್ರಗುಪ್ತ 2 ವಿಕ್ರಮಾದಿತ್ಯ ಬಿರುದನ್ನು ಹೊಂದಿರುವ ಚಂದ್ರಗುಪ್ತ 2ನ, ಅಥವಾ ಸ್ಕಂದಗುಪ್ತನ. ಸೊ ಯಾರು ಅಂತ ಕೇಳ್ತಾ ಇರೋದು. ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಸಿ ಚಂದ್ರಗುಪ್ತ 2. ಓಕೆ. He issued the silver coins. He is the first Gupta ruler to issue the silver coins. ಇದು ಕೂಡ ಗೊತ್ತಿರಬೇಕು. ಫಸ್ಟ್ ಗುಪ್ತಾ ರೂಲರ್, ಗುಪ್ತ ಮನೆತನದ ಮೊದಲ ಅರಸ ಸಿಲ್ವರ್ ಅಂದರೆ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದಿರತಕ್ಕಂಥವನು. ಓಕೆ. ಸೊ ಈತನಿಗೆ ಇದಿರ್ತಕ್ಕಂಥ ಬಿರುದುಗಳು ಯಾವುದು? ವಿಕ್ರಮಾದಿತ್ಯ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿ ಅಡಾಪ್ಟೆಡ್ ದ ಟೈಟಲ್ ವಿಕ್ರಮಾದಿತ್ಯ. ನೆಕ್ಸ್ಟ್ ಕ್ವಶನ್ 139. ಈ ಕೆಳಗಿನವರಲ್ಲಿ ಕವಿರಾಜ ಎಂದು ಯಾರಿಗೆ ಕರೆಯಲಾಗುತ್ತಿತ್ತು? ಕವಿರಾಜ. ಓಕೆ. ವೀಣೆಯೆಲ್ಲ ನುಡಿಸೋದ್ರಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾ ಇರೋದಿಲ್ಲಿ. ಆಪ್ಷನ್ ಏನಿದೆ? ಶ್ರೀಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ, ಸ್ಕಂದಗುಪ್ತ. ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಸಿ ಸಮುದ್ರಗುಪ್ತ. ಕವಿರಾಜ. ಓಕೆ. ಈತನ ನಾಣ್ಯಗಳ ಮೇಲೆ ಸಮುದ್ರಗುಪ್ತ ವೀಣೆಯನ್ನು ನುಡಿಸಿರ್ತಕ್ಕಂಥ ಚಿತ್ರಗಳನ್ನು ನೋಡ್ತೀವಿ. ಸೊ ಇದರಿಂದ ಈತನಿಗೆ ಇರತಕ್ಕಂಥ ಬಿರುದು ಏನಂತ ಗೊತ್ತಾಗ್ತದೆ? ಕವಿರಾಜ. ಓಕೆ, ಕವಿರಾಜ ಅಂತ ಕರೀತಾ ಇದ್ರು ಅನ್ನೋದು ಗೊತ್ತಾಗ್ತದೆ. ಆತನ ನಾಣ್ಯಗಳ ಆಧಾರ ಮೇಲೆ ಇದನ್ನು ಹೇಳಲಾಗಿದೆ. ಕವಿರಾಜ ಎಂಬ ಬಿರುದು ಸಮುದ್ರಗುಪ್ತನಿಗೆ ಇತ್ತು. ಮುಂದಿನ ಪ್ರಶ್ನೆ 140.
ಹೂಣರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಗುಪ್ತರ ಅರಸ ಯಾರು? ಓಕೆ, ಗುಪ್ತರ ಮನೆತನ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ. ಹಲವಾರು ವರ್ಷಗಳ ತನಕ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಅವರ ಅವನತಿಗೆ ಕಾರಣವಾಗಿರ್ತಕ್ಕಂಥ ಒಂದು ಮನೆತನ ಯಾವುದಪ್ಪ ಅಂದರೆ ಹೂಣರು. ಓಕೆ, ಈ ಹೂಣರ ದಾಳಿಯಿಂದಾಗಿ ಗುಪ್ತಾ ಎಂಪೈರ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್ ಅವನತಿಯತ್ತ ಸಾಗ್ತದೆ. ಆದರೂ ಕೂಡ ಈ ಹೂಣರನ್ನು ಸಮರ್ಥವಾಗಿ ಎದುರಿಸಿದ ಕೊನೆಯ ಅರಸ ಯಾರಪ್ಪ? ಅತ್ಯಂತ ಇಂಪಾರ್ಟೆಂಟ್ ಅರಸ. ಇವರನ್ನು ಎದುರಿಸತಕ್ಕಂಥವ್ರು ಯಾರು ಅಂತ ಕೇಳ್ತಾ ಇರೋದು. ಆಪ್ಷನ್ಸ್ ಬಂದುಬಿಟ್ಟು ಶ್ರೀಗುಪ್ತ, ಚಂದ್ರಗುಪ್ತ 1, ಸಮುದ್ರಗುಪ್ತ, ಸ್ಕಂದಗುಪ್ತ. ಓಕೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿರ್ತದೆ ಅಂದರೆ ಆಪ್ಷನ್ ಡಿ ಸಮುದ್ರಗುಪ್ತ. ಹೂಣರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿರುವ ಅರಸ ಸ್ಕಂದಗುಪ್ತ. ಹೀ ರಿಪಲ್ಸ್ ದ ಹೂನಾಸ್ ಅಟ್ಯಾಕ್ ಟ್ವೈಸ್. 2 ಬಾರಿ ಅವರ ಅಟ್ಯಾಕನ್ನು ತಡೆಗಟ್ತಾನೆ. ಓಕೆ, 2 ಬಾರಿ. ಈತನ ಸಾಧನೆಗಳನ್ನು ಕಂಡು ಈತ ಹೂಣರನ್ನು ಎದುರಿಸ್ತಾನಲ್ಲ, ಅದಕ್ಕೋಸ್ಕರ ಈತನಿಗೂ ಕೂಡ ವಿಕ್ರಮಾದಿತ್ಯ ಅಂತ ಕೂಡ ಕರೀತಾರೆ. ಚಂದ್ರಗುಪ್ತ 2ನಿಗೆ ಮಾತ್ರ ಅಲ್ಲ, ಈ ಸ್ಕಂದಗುಪ್ತನಿಗೂ ವಿಕ್ರಮಾದಿತ್ಯ ಅಂತ ಕರೀತಾರೆ. ಯಾಕಪ್ಪ ಅಂತ ಕೇಳಿದರೆ ಹೂಣರನ್ನು ಸಮರ್ಥವಾಗಿ ಎದುರಿಸಿರುವ ಸಲುವಾಗಿ. ಎಲ್ಲಿ ಕಂಡು ಬರ್ತದೆ ಈ ಮಾಹಿತಿ? ಸೊ ಇದು ಕಂಡು ಬರ್ತಕ್ಕಂಥದ್ದು ನಮಗೆ ಬಿತಾರಿ ಪಿಲ್ಲರ್ ಇನ್ಸ್ಕ್ರಿಪ್ಷನಲ್ಲಿ. ಯಾವುದು? ಬಿತಾರಿ ಪಿಲ್ಲರ್ ಇನ್ಸ್ಕ್ರಿಪ್ಷನಲ್ಲಿ ಈ ಮಾಹಿತಿ ಅದ. ಏನಂತ? ಹೂಣರನ್ನು ಎದುರಿಸಿದ ಈತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಬಂತು ಅಂತ ಹೇಳಿ. ನೆಕ್ಸ್ಟ್, ಪಾಹಿಯಾನ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಓಕೆ, ಪಾಹಿಯಾನ ಯಾರು? ಹಿ ಈಸ್ ಎನ್ ಚೈನೀಸ್ ಪಿಲಿಗ್ರಿಮ್. ಯಾರಪ್ಪ ಇವನು? ಚೈನೀಸ್ ಪಿಲಿಗ್ರಿಮ್. ಸೊ ಈತ ಯಾರ ಆಸ್ಥಾನಕ್ಕೆ ಬಂದಿದ್ದ? ಆಪ್ಷನ್ಸ್ ಬಂದ್ಬಿಟ್ಟು ಚಂದ್ರಗುಪ್ತ 2, ಚಂದ್ರಗುಪ್ತ 1, ಸಮುದ್ರಗುಪ್ತ ಹಾಗೆ ಸ್ಕಂದಗುಪ್ತ. ಈತ ಬಂದಿರತಕ್ಕಂಥದ್ದು ಆಪ್ಷನ್ ಎ, ಚಂದ್ರಗುಪ್ತನ ಆಸ್ಥಾನಕ್ಕೆ. ದ ಚೈನೀಸ್ ಪಿಲಿಗ್ರಿಮ್ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ಟೈಮ್ ಆಫ್ ಚಂದ್ರಗುಪ್ತ 2. ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ, ಈ ಯಾತ್ರಿಕರು ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ತುಂಬ ನೋಡಿದ್ದೀವಿ. ಪಾಹಿಯಾನ ಯಾವಾಗ ಬಂದ, ಇಬ್ನ ಬಟುಟ ಯಾವಾಗ ಬಂದ, ರೈಟ್? ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇರ್ತವೆ. ಈವನ್ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಹಲವಾರು ಯಾತ್ರಿಕರು ಬಂದು ಹೋಗಿದ್ದಾರೆ. ಅವ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅದನ್ನು ಕೂಡ ನೀವು ನೆನಪಿಟ್ಟೋಗಬೇಕು. ಸೊ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ? ಪಾಹಿಯಾನ. ಈತ ಬಂದಿರತಕ್ಕಂಥದ್ದು ಚಂದ್ರಗುಪ್ತ 2ನ ಕಾಲಾವಧಿಯಲ್ಲಿ. ನೆಕ್ಸ್ಟ್ 142ನೇ ಪ್ರಶ್ನೆ. ಗ್ರಾಮದ ಜನರು ಅರಸನ ಸಂತೋಷಕ್ಕೆ ನೀಡುತ್ತಿದ್ದ ತೆರಿಗೆ ಯಾವುದು? ಗ್ರಾಮದ ಜನರು ಅರಸನ ಸಂತೋಷಕ್ಕೆ ನೀಡ್ತಕ್ಕಂಥ ಟ್ಯಾಕ್ಸ್ ಯಾವುದಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಭಾಗ, ಬಲಿ, ಭೋಗ, ಉಪರಿಕ. ಓಕೆ, ಏನಪ್ಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ? ಆಪ್ಷನ್ ಸಿ ಭೋಗ. ಪಿರಿಯಾಡಿಕ್ ಸಪ್ಲೈಸ್ ಆಫ್ ಫ್ರೂಟ್ಸ್, ಫೈರ್ವುಡ್ಸ್, etc. which the villager had to furnish the king. ರಾಜನ ಸಂತೃಪ್ತಿಗಾಗಿ ಗ್ರಾಮದ ಜನರು ನೀಡ್ತಕ್ಕಂಥ ಟ್ಯಾಕ್ಸನ್ನು ನಾವು ಭೋಗ ಅಂತೇಳಿ ಕರಿತೀವಿ. ವಾಟ್ ಅಬೌಟ್ ಉಪರಿಕ? ಉಪರಿಕ ಅಂದರೆ an extra tax levied on all subjects. an extra tax, ಹೆಚ್ಚುವರಿ ತೆರಿಗೆ ಉಪರಿಕ. ಭೋಗ ಬಂದ್ಬಿಟ್ಟು ಹಣ್ಣು ಹಂಪಲುಗಳ ಮೇಲೆ ಅರಸನಿಗೆ ನೀಡ್ತಕ್ಕಂಥ ತೆರಿಗೆ. ವಾಟ್ ಅಬೌಟ್ ಭಾಗ ಅಂದ್ರೇನು? ಕಿಂಗ್ಸ್ ಶೇರ್ ಇನ್ ದ ಪ್ರೊಡ್ಯೂಸ್ ಟು ಬಿ ಪೇಡ್ ಬೈ ದ ಕಲ್ಟಿವೇಟರ್. ತಮ್ಮ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯ ಸ್ವಲ್ಪ ಭಾಗವನ್ನು ರೈತರು ರಾಜನಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಏನಂತೇಳಿ ಕರಿತೀವಿ ನಾವು? ಭಾಗ ಅಂತ ಕರಿತೀವಿ. ಕಿಂಗ್ ಶೇರ್ ಇನ್ ದ ಪ್ರೊಡ್ಯೂಸ್ಡ್ ಟು ಬಿ ಪೇಡ್ ಬೈ ದ ಕಲ್ಟಿವೇಟರ್. ನೆಕ್ಸ್ಟ್ 143ನೇ ಪ್ರಶ್ನೆ. ಪಂಚತಂತ್ರ ಮತ್ತು ಹಿತೋಪದೇಶ ಈ 2 ಗ್ರಂಥ ಅಥವಾ ಪುಸ್ತಕಗಳನ್ನು ಬರೆದವರು ಯಾರು? ಯಾವ್ಯಾವುದು? ಪಂಚತಂತ್ರ ಮತ್ತು ಹಿತೋಪದೇಶ. ಆಪ್ಷನ್ ಬಂದ್ಬಿಟ್ಟು ವಿಷ್ಣು ಶರ್ಮ, ದಂಡಿ, ಶೂದ್ರಕ, ವರಹಮೇರ. ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಪೋಯಟ್ಸ್. ಇದು ಕೂಡ ಅರ್ಥ ಆಗಬೇಕು ನಿಮಗೆ. ಎಲ್ಲರೂ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ವ್ಯಕ್ತಿಗಳು ಗುಪ್ತರ ಸಾಮ್ರಾಜ್ಯದಲ್ಲಿ. ಪ್ರಮುಖವಾಗಿ ಈ ಪ್ರಶ್ನೆಯಲ್ಲಿ ನಾವು ಯಾರಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂದರೆ ಪಂಚತಂತ್ರ ಅಂತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವಿಷ್ಣು ಶರ್ಮಾ. ಓಕೆ, ವಿಷ್ಣು ಶರ್ಮಾ ರೋಟ್ ಪಂಚತಂತ್ರ. ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದೀವಿ ನಾವು? ಶೂದ್ರಕ ಅಂತ ಕೊಟ್ಟಿದ್ದೀವಿ. ಶೂದ್ರಕ ಏನು ಬರೀತಾನೆ? ವಾಟ್ ಈಸ್ ಹಿಸ್ ಬುಕ್ ನೇಮ್? ಮೃಚ್ಛಕಟಿಕಂ. ಶೂದ್ರಕಂದು ಮೃಚ್ಛಕಟಿಕಂ. ವಾಟ್ ಅಬೌಟ್ ವರಹಮೀರ? ವರಹಮೀರ ಏನು ಬರೆದಿದ್ದಾನೆ? ಇವನು ಬರೆದಿರ್ತಕ್ಕಂಥದ್ದು ಪಂಚಸಿದ್ಧಾಂತಿಕ ಮತ್ತು ಬೃಹತ್ ಸಂಹಿತ. ಯಾವುದು? ಪಂಚಸಿದ್ಧಾಂತಿಕ ಮತ್ತು ಬೃಹತ್ ಸಂಹಿತ. ಓಕೆ, ಇದನ್ನು ಬಿಟ್ಟರೆ ಭಾರವೀಯ ಅಂತ ಒಬ್ಬನು ಬರ್ತಾನೆ. ಯಾರು? ಭಾರವೀಯ. ಇವನು ಬರೆದಿರ್ತಕ್ಕಂಥದ್ದೇನು? ಭಾರವೀಯ ಬರೆದಿರೋದು ಕಿರತಾರ್ಜುನೀಯ. ಭಾರವೀಯ
ಕಿರುತಾರ್ಜುನೀಯ. ನೆಕ್ಸ್ಟ್ ದಂಡಿ ಅಂತ ಕೊಟ್ಟಿದ್ದೇವೆ ಇಲ್ಲಿ. ದಂಡಿ ಏನು ಬರೆದಿದ್ದಾನೆ? ಹಿ ರೋಟ್ ದಶಕುಮಾರ ಚರಿತೆ. ಏನು ಬರೆದಿದ್ದಾನೆ ಇವನು? ದಶಕುಮಾರ ಚರಿತೆ. ದಂಡಿಯ ದಶಕುಮಾರ ಚರಿತೆ. ನೆಕ್ಸ್ಟ್ ಅಮರ ಸಿಂಹ ಅಂತ ಒಬ್ಬನು ಬರ್ತಾನೆ. ಅಮರ ಸಿಂಹ. ಅಮರ ಸಿಂಹ ಬರೀತಕ್ಕಂಥದ್ದೇನು? ಅಮರಕೋಶ. ಇವನು ಬರೆದಿರೋದು ಅಮರಕೋಶವನ್ನು. ಸೊ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ನಾವು, ಯಾರು ಏನೆಲ್ಲ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಡ್ಬೋದು, ಎ ಬಿ ಅಂತ ಕೊಟ್ಬಿಟ್ಟು ಆಥರ್ ನೇಮ ಕೊಟ್ಬಿಟ್ಟು ಬಿ ಯಲ್ಲಿ ಅವರ ಬುಕ್ಸನ್ನು ಕೊಟ್ಟು ಕೇಳ್ಬೋದು, ನೆನ್ಪಿಟ್ಕೋಬೇಕು. ಸದ್ಯಕ್ಕೆ ಪಂಚತಂತ್ರ ಮತ್ತು ಹಿತೋಪದೇಶ ಈ ಎರಡನ್ನು ಬರೆಯತಕ್ಕಂಥ ವ್ಯಕ್ತಿ ವಿಷ್ಣು ಶರ್ಮಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮನುಸ್ಮೃತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮನುಸ್ಮೃತಿ ಈಸ್ ರಿಲೇಟೆಡ್ ಟು ವಾಟ್? ಆಪ್ಷನ್ ಎ ಎಕನಾಮಿಕ್ಸ್, ಆಪ್ಷನ್ ಬಿ ಪಾಲಿಟಿಕ್ಸ್, ಆಪ್ಷನ್ ಸಿ ಆರ್ಟ್, ಆಪ್ಷನ್ ಡಿ ಲಾ. ಸೊ ಮನುಸ್ಮೃತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಲಾಗೆ. ಮನುಸ್ಮೃತಿ ಈಸ್ ರಿಲೇಟೆಡ್ ಟು ಲಾ. ಸೊ ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ನೆಕ್ಸ್ಟ್ 125ನೇ ಪ್ರಶ್ನೆ, ವರಹಮೀರನ ಪಂಚಸಿದ್ಧಾಂತಿಕವು ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಸೊ ವರಹಮೀರ ಪಂಚಸಿದ್ಧಾಂತಿಕ ಬರೆದಿದ್ದಾನಂತ ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ದೀವಿ. ಓಕೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಪಂಚಸಿದ್ಧಾಂತಿಕ ಪುಸ್ತಕ ಗಣಿತ ವಿಷಯಕ್ಕನ ಅಥವಾ ಸಾಹಿತ್ಯಕ್ಕೆ ಅಥವಾ ಖಗೋಳ ಅಥವಾ ಮೇಲಿನ ಎಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆಯಾ ಈ ಒಂದು ಗ್ರಂಥದಲ್ಲಿ? ಸೊ ರೈಟ್ ಆನ್ಸರ್ ಈಸ್ ಪಂಚಸಿದ್ಧಾಂತಿಕ ಇಸ್ ರಿಲೇಟೆಡ್ ಟು ಖಗೋಳ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಖಗೋಳ ಶಾಸ್ತ್ರ, ಇಂಗ್ಲೀಷಲ್ಲಿ ಆಸ್ಟ್ರಾನಮಿ. ಓಕೆ, ಪಂಚಸಿದ್ಧಾಂತಿಕ ಈಸ್ ರಿಲೇಟೆಡ್ ಟು ಆಸ್ಟ್ರಾನಮಿ ವಿಚ್ ಈಸ್ ರಿಟನ್ ಬೈ ವರಹಮೀರ, ಒನ್ ಆಫ್ ದ ಇಂಪಾರ್ಟೆಂಟ್ ಕೋರ್ಟ್ ಪೊಯೆಟ್ ಇನ್ ಗುಪ್ತ ಎಂಪೈರ್. ನೆಕ್ಸ್ಟ್ 146ನೇ ಪ್ರಶ್ನೆ, ಗುಪ್ತರು ಜಾರಿಗೆ ತಂದ ಬೆಳ್ಳಿಯ ನಾಣ್ಯದ ಹೆಸರೇನು? ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇವರು ಹಲವಾರು ನಾಣ್ಯಗಳನ್ನ ತಂದಿದ್ದಾರೆ, ವೆರೈಟಿ ಅಂತ ಹೇಳಿ, ಬೆಳ್ಳಿ, ತಾಮ್ರ, ಬಂಗಾರ ಅಂತೇಳಿ. ಇವರ ಕಾಲದಲ್ಲಿ ಜಾರಿಗೆ ಬಂದಿರತಕ್ಕಂಥ ಸಿಲ್ವರ್ ಕಾಯಿನದ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಸಿಲ್ವರ್ ಬೆಳ್ಳಿಯ ನಾಣ್ಯದ ಹೆಸರು. ಆಪ್ಷನ್ಸ್ ಬಂದುಬಿಟ್ಟು ರೂಪಾಯಕ, ದಿನಾರ, ನಿಶಾಕ, ಮೇಲಿನ ಎಲ್ಲವು. ಮೇಲಿನ ಎಲ್ಲವು ಆಗೋದಿಲ್ಲ, ದಿನಾರ ಕೂಡ ಆಗೋದಿಲ್ಲ, ಯಾಕಂದರೆ ಇದು ಬಂಗಾರದ ನಾಣ್ಯ ಆಗಿರ್ತದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರೂಪಾಯಕ. ಗುಪ್ತರು ಜಾರಿಗೆ ತಂದ ಬೆಳ್ಳಿಯ ನಾಣ್ಯದ ಹೆಸರು ರೂಪಾಯಕ. ವೆರಿ ಇಂಪಾರ್ಟೆಂಟ್, ಕೇಳ್ಬೋದು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 147ನೇ ಪ್ರಶ್ನೆ, ಕಾಳಿದಾಸನು ಯಾರ ಆಸ್ಥಾನದ ಕವಿಯಾಗಿದ್ದನು? ಆಪ್ಷನ್ ಬಂದುಬಿಟ್ಟು ಕುಮಾರಗುಪ್ತ, ಚಂದ್ರಗುಪ್ತ ಟು, ಸ್ಕಂದಗುಪ್ತ, ಹಾಗೆ ಮೇಲಿನ ಎಲ್ಲವು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನಾವೇನು ನವರತ್ನಗಳಂತೇಳಿ ಕರಿತೀವಲ್ಲ, ಅದರಲ್ಲಿ ಕೂಡ ಇವನೊಬ್ಬನಾಗಿರ್ತಾನೆ. ಕಾಳಿದಾಸನು ಚಂದ್ರಗುಪ್ತ ಟೂನ ಆಸ್ಥಾನದಲ್ಲಿದ್ದಿರ್ತಕ್ಕಂಥ ಕವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಚಂದ್ರಗುಪ್ತ ಟು. ನೆಕ್ಸ್ಟ್ 148ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವುದು? ಓಲ್ಡೆಸ್ಟ್ ಯೂನಿವರ್ಸಿಟಿ ಯಾವುದಂತ ಕೇಳ್ತಾ ಇದ್ದಾರೆ. ಓಲ್ಡೆಸ್ಟ್ ಆಪ್ಷನ್ ಬಂದುಬಿಟ್ಟು ಗಾಂಧಾರ, ಕನೌಜ್, ವೈಶಾಲಿ, ನಳಂದ. ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ಆಪ್ಷನ್ ಡಿ ನಳಂದ. ಕುಮಾರಗುಪ್ತ ಫೌಂಡರ್ ಆಗಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯವು ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ. ಓಕೆ, ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ. ನೆಕ್ಸ್ಟ್ 150ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಅಷ್ಟಾಧ್ಯಾಯಿ ಬರೆದವರು ಯಾರು? ಹೂ ರೋಟ್ ಅಷ್ಟಾಧ್ಯಾಯಿ? ಆಪ್ಷನ್ಸ್ ಆರ್ ಪಾಣಿನಿ, ಕೌಟಿಲ್ಯ, ಕಪಿಲ, ಶರ್ಮಾ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪಾಣಿನಿ. ಅಷ್ಟಾಧ್ಯಾಯಿ ಈಸ್ ರಿಟನ್ ಬೈ ಪಾಣಿನಿ. ಓಕೆ, ಅಷ್ಟಾಧ್ಯಾಯಿನ ಬರೆಯತಕ್ಕಂಥವನು ಪಾಣಿನಿ. ನೆಕ್ಸ್ಟ್ ಆಗಲೇ ನಳಂದ ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ಅದರ ಫೌಂಡರ್ ಯಾರು ಅಂತ ಹೇಳಿದ್ದೀವಿ? ಕುಮಾರಗುಪ್ತ ಅಂತ ಹೇಳಿದ್ದೀವಿ. ರೈಟ್, ಕುಮಾರಗುಪ್ತನ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಹಿ ಈಸ್ ದ ವರ್ಷಿಪರ್ ಆಫ್ ಲಾರ್ಡ್ ಕಾರ್ತಿಕೇಯ. ಯಾರನ್ನು ಪೂಜೆ ಮಾಡ್ತಾ ಇದ್ದ ಅಂದರೆ ಅವನು ಲಾರ್ಡ್ ಕಾರ್ತಿಕೇಯ. ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನೀವು ನೆನಪಿಟ್ಟಬೇಕು, ಲಾರ್ಡ್ ಕಾರ್ತಿಕೇಯ. ಓಕೆ, ನೆಕ್ಸ್ಟ್ ಇನ್ನೊಂದಿಷ್ಟು ಮಾಹಿತಿ ನೋಡಬೇಕಂದ್ರೆ ಗುಪ್ತರ ವಂಶದ ಬಗ್ಗೆ ಪ್ರಮುಖವಾಗಿ ಎಕಾನಮಿ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಎಕಾನಮಿ. ಓಕೆ, ಲ್ಯಾಂಡ್ ವಾಸ್ ಕ್ಲಾಸಿಫೈಡ್ ಇಂಟು 5 ಗ್ರೂಪ್ಸ್. ಲ್ಯಾಂಡನ್ನು ಪ್ರಮುಖವಾಗಿ 5 ಭಾಗಗಳನ್ನಾಗಿ ಮಾಡಲಾಗಿತ್ತು. ಒಂದು ಯಾವುದಂತ ಮೊದಲೇ ನೋಡಿದರೆ ಕಿಲಾ. ಕಿಲಾ ಅಂದರೆ ಏನು? ವೇಸ್ಟ್ ಲ್ಯಾಂಡ್. ವೇಸ್ಟ್ ಲ್ಯಾಂಡ್ಗೆ ಕಿಲಾ ಅಂತ ಕರಿತಾ ಇದ್ರು. ನೆಕ್ಸ್ಟ್ ಕ್ಷೇತ್ರ ಭೂಮಿ. ಕ್ಷೇತ್ರ ಭೂಮಿ ಅಂದರೆ ಕಲ್ಟಿವೇಬಲ್ ಲ್ಯಾಂಡ್. ಬೆಳೆಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಭೂಮಿಯನ್ನು ಕಲ್ಟಿವೇಬಲ್ ಲ್ಯಾಂಡ್ ಅಂತೇಳಿ ಕರಿತಾ ಇದ್ರು. ಅದಾದಂತರ ಬರ್ತಕ್ಕಂಥದ್ದು ವಾಸ್ತು ಭೂಮಿ ಅಂದರೆ ಏನಪ್ಪ ಇದು? ಇಟ್ ಈಸ್ ಎನ್ ಹ್ಯಾಬಿಟೇಬಲ್ ಲ್ಯಾಂಡ್. ನೆಕ್ಸ್ಟ್ ಚರಗ ಭೂಮಿ.
ಚರಗ ಭೂಮಿ ಅಂದರೆ ಇಟ್ ಇಸ್ ಎನ್ ಅ ಫ್ಯಾಶ್ಚರ್ ಲ್ಯಾಂಡ್, ಫ್ಯಾಶ್ಚರ್, ಇಟ್ ಇಸ್ ಎನ್ ಅ ಫ್ಯಾಶ್ಚರ್ ಲ್ಯಾಂಡ್. ಕೊನೆಗೂ ಇರ್ತಕ್ಕಂಥದ್ದು ಅಪ್ರತಹದ ಭೂಮಿ, ಅಪ್ರಹತ ಭೂಮಿ. ಸೊ ಅಪ್ರಹತ ಭೂಮಿ ಅಂದರೆ ಫಾರೆಸ್ಟ್ ಲ್ಯಾಂಡ್, ಅರಣ್ಯ. ಸೊ ಈ ರೀತಿಯಾಗಿ 5, ಒಂದು ಕಿಲಾ, ರೈಟ್, ಇನ್ನೊಂದು ಕ್ಷೇತ್ರ ಭೂಮಿ, ವಾಸ್ತು ಭೂಮಿ, ಚರಗ ಭೂಮಿ, ಇನ್ನೊಂದು ಅಪ್ರಹತ ಭೂಮಿ. ಈ ರೀತಿಯಾಗಿರ್ತಕ್ಕಂಥ 5 ಕ್ಲಾಸಿಫಿಕೇಷನ್ಗಳು ಆಗಿರೋದನ್ನು ನಾವು ಒಂದು ಗುಪ್ತರ ಮನೆತನದಲ್ಲಿ ನೋಡ್ತೀವಿ. ಓಕೆ, ಸೊ ಇದಾಗಿತ್ತು ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ ಗುಪ್ತ ಸಾಮ್ರಾಜ್ಯದ ಬಗ್ಗೆ. ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಆಲ್ ಅಪ್ಕಮಿಂಗ್ ಎಕ್ಸಾಮ್ಸ್ ಲೈಕ್ FDA, SDA, right, Village Accountant Officer, PDO, PSI, and so on. For now, thank you so much.